ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಪ್ರಾಸ್ತಾವಿಗೆ ತಿಳಿಸಿಕೊಟ್ಟಂಥ ಈ ಗ್ರಂಥಾಲಯದ ಒಂದು ಏಳಿಗೆಗೆ ಡಾಕ್ಟರ್ ರಾಜ್ ಅಭಿಮಾನಿಗಳ ಸಂಘದ ಗೌರವಾನ್ವಿತ ಅಧ್ಯಕ್ಷರು ಆತ್ಮೀಯರಾದಂಥ ಪುಟ್ಟಣ್ಣ ಅವರೇ, ಇದು ಪುಟ್ಟಣ್ಣ ಗೋಕಾಕ್ ಅವರೇ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವಂಥ ನಮ್ಮ ಆತ್ಮೀಯ ಡಿವೈಸ್ಪಿರಾದಂಥ ಶ್ರೀ ಕುಮಾರ್ ಸರ್ ಅವರೇ, ಈ ದಿವಸ ಶುಭ ದಿವಸ. ಶ್ರೀಮತಿ ಜಯಂತಿ ಚಂದ್ರಶೇಖರ್ ಅವರು ಸಕ್ಕರೆ ಬಟ್ಲು ಇರ್ತಕ್ಕಂಥ ಒಂದು ಕಥಾ ಸಂಕಲನವನ್ನು ಬಿಡುಗಡೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ವಾಸು ಅವರೇ, ಇದರ ಅಧಿಕಾರಿಗಳಾದಂಥ ದೇವರಾಜ್ ಅವರೇ, ಸಿಬ್ಬಂದಿ ವರ್ಗದವರೇ, ಶಂಕರ್ ಅವರೇ, ಶ್ರೀಮತಿ ಯಮಲತಾ ಮೇಡಮ್ ಅವರೇ, ನಮ್ಮ ಲಕ್ಷ್ಮೀನಾರಾಯಣ ರೇವಣ್ಣ ಅವರು, ನಮ್ಮ ಮಾಜಿ ಶ್ರವಣಬೆಳಗೊಳ ಪುರಸಭಾ ಸದಸ್ಯರಾದಂಥ ಶ್ರೀಮತಿ ಜೈನ್ ಅವರು, ವಸುಮತಿ ಜೈನ್ ಅವರು, ನಮ್ಮ ನನ್ನ ಮೊಟ್ಟ ಮೊದಲ ಕೃತಿ ಮಮತ್ರಣತೆ ನೀವೇ ಬಿಡುಗಡೆ ಮಾಡಿದ್ದು. ನಾವು ಇಲ್ಲೇ ಲಕ್ಷ್ಮೀಲಿಂಗರಾಚಾರ್ಯರು, ನಮ್ಮ ರಾಗ ಬಳಗದವರು, ನಮ್ಮ ನವಲೆ ದೇವರಾಜ್ ಅವರು, ಎಲ್ಲರೂ ಪತ್ರಕರ್ತರು, ಮಿತ್ರರು. ನಂದು ಟೀಮ್ ಬಂದಿದ್ರು ಸರ್ ಅಲ್ಲಿ ಹಾಸ್ಟೆಲ್ ಇಂಜಿನಿಯರಿಂಗ್. ನಾನು ಸ್ವಲ್ಪ ಸ್ವಿಮ್ಮಿಂಗ್ ಆಗಿ ಅಲ್ಲಿ ತಗೊಂಡೋಗಿ ಓದೋಕ್ಕಾಗ್ತದೆ. ಅಲ್ಲೇನು ಗಣಪತಿ ಹಬ್ಬ ಬಂದರು ಬೊಗಡದೊಳಗೆ ಗಣಪತಿ ಬಿಡೋರು, ಅಲ್ಲಿ ನೀರೇ ಇರೋಕ್ಕಿಲ್ಲ. ಇನ್ನು ಅಲ್ಲೆಲ್ಲಿ ಸ್ವಿಮ್ಮಿಂಗ್ ಮಾಡೋದು? ನಾವು ಬಿಸಿ ನೀರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲೆಲ್ಲ ನನ್ನ ಅಧ್ಯಯನ, ಅದು ಡಿಸ್ಟಿಂಕ್ಷನಲ್ಲಿ ಪಾಸ್ ಆದೆ ಅಲ್ಲಿ SSLC. ನಾನು PUC ಮತ್ತು ಇದಕ್ಕೆ PCMBಗೆ ಹೋಗಿ ಅಂದರು ನಮ್ಮ ಭಾವ. ಮ್ಯಾಥಮೆಟಿಕ್ಸು 79, ಸೈನ್ಸು 72 ಇತ್ತು. ನಾನು ಇಲ್ಲೇ ನನ್ನ PCMBಗೆಲ್ಲ ಹೋದರೆ ತಾಂತ್ರಿಕವಾಗಿ ಇಂಜಿನಿಯರು ಡಾಕ್ಟ್ರನ್ನೂ ಮಾಡಿ ಕಳಿಸ್ಬಿಡ್ತಾರೆ ಅಂದ್ಕೊಂಡು ನಾನು ಬಂದಿಲ್ಲ ಆರ್ಟ್ಸ್ ತಾನೆ. ಇಲ್ಲೇ ನಮ್ಮ ಮನೆ ಹತ್ರ ತಂದೆ ತಾಯಿ ತೋಟ ನೋಡ್ಕೊಳ್ಳೋದು, ಮುಂದೆ ಒಂದು ಸಮಾಜ ಸೇವೆ ಮಾಡಬೇಕು ಅಂತಕ್ಕಂಥ ಹಂಬಲ ನನಗೆ PUCನಲ್ಲೇ ಇತ್ತು. PUCನಲ್ಲೇ ನನಗಿತ್ತು. ಆ ದೃಷ್ಟಿನಲ್ಲಿ ಇವತ್ತು 31 ವರ್ಷದ ರಾಜಕೀಯ ಪಯಣದಲ್ಲಿ ಈ ಕ್ಷೇತ್ರದ ಮಹಾಜನತೆ, ನಿಮ್ಮ ತಂದೆ ತಾಯಿಗಳ, ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ 3ನೇ ಬಾರಿ ಶಾಸಕರಾಗಿ ಇದು ಸೇವೆ ಮಾಡೋ ಅವಕಾಶ ಸಿಕ್ಕಿರೋದು ಕೂಡ ನನ್ನ ಸೌಭಾಗ್ಯ ಅಂತ ನಾನು ಮಾಡಿದಂಥ ಪುಣ್ಯದ ಕೆಲಸಗಳು ಈ ಹಂತಕ್ಕೆ ನಮ್ಮನ್ನು ತೆಗೆದುಕೊಂಡು ಬಂದಿದ್ದೇವೆ. ಮುಂದಿನ ದಿನಮಾನಗಳಲ್ಲೂ ಕೂಡ ತಾಲೂಕಿನ ಏಳಿಗೆಗೆ, ಅದರಲ್ಲೂ ಕೂಡ ನಮ್ಮ ಯುವತಿಯರ ಒಂದು ಮುಂದಿನ ಬದುಕಿಗೆ ಒಂದು ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ನಮ್ಮ ಪುಟ್ಟಣ್ಣವ್ರಿಗೆ ಓಪನ್ ಹಾರ್ಟ್ ಸರ್ಜರಿ ಆಗ್ಬಿಟ್ಟು ನಾವು ಕೂಡ ಭಾರಿ ಆತಂಕ ಮಾಡಿದ್ದು. ಭಗವಂತನ ಅನುಗ್ರಹದಿಂದ ಅವರು ಒಳ್ಳೆಯ ಕೆಲಸ ಮಾಡಿರೋದ್ರಿಂದ ಎಲ್ಲ ಗುಣಮುಖರಾಗಿ ಇವತ್ತು ಮುಂದೆ ಒಂದು ನಿಂತಿದ್ದಾರೆ. ಅವರ ಆರೋಗ್ಯ ಸುಧಾರಿಸಿ ಇನ್ನೂ ಒಂದು 16 ವರ್ಷಗಳು ಉತ್ತಮ ಸೇವೆ ಮಾಡುವಂಥ ಅವಕಾಶ ಸಿಗಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಶುಭ ಕೋರಿ, ಭವಿಷ್ಯದಲ್ಲಿ ತಾಯಿ ಸರಸ್ವತಿ ದೇವಿ ನಿಮ್ಮೆಲ್ಲರಿಗೂ ಯಶಸ್ಸನ್ನು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಬೆಳೆದು ಬಂದ ಹಾದಿಯ ಬಗ್ಗೆ ಸವಿಸ್ತಾರವಾಗಿ, ಇದರಿಂದ ಹೆಚ್ಚೇನು ಪ್ರಯೋಜನ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ನಮ್ಮ ಪುಟ್ಟಣ್ಣ ಸರ್ ಎಲ್ಲ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಏಕೆಂದರೆ ಮಹಾತ್ಮ ಗಾಂಧೀಜಿಯ ಸ್ಲೋಗಾನ್ ಇದೆ, ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರ್ತಕ್ಕಂಥದ್ದಕ್ಕೆ ಅವಕಾಶ ಇದೆ ಅಂತ ಒಂದು ಸಂದೇಶವನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಹೀಗೆ ಓದುವ ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ಬದುಕಿನಲ್ಲಿ ಇಟ್ಟ ಗುರಿಯನ್ನು ತಲುಪುವಂಥದ್ದಕ್ಕೆ ಅವಕಾಶಗಳು ಕೂಡ ಆಗ್ತದೆ. ಹೀಗೆ ಓದಿಗೆ ಮಿತಿ ಇಲ್ಲ. ಏಕೆಂದರೆ ದೇಶ ಸುತ್ತಬೇಕು, ಕೋಶ ಓದಬೇಕು. ಹೆಚ್ಚು ಅಧ್ಯಯನ ಮಾಡೋದ್ರಿಂದ ಹೆಚ್ಚು ಜ್ಞಾನವಂತರಾಗ್ಬೋದು, ಹೆಚ್ಚು ಮೆಟೀರಿಯಲ್ನ ನೀವು ಶೇಖರಣೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶಗಳು ಕೂಡ ಆಗ್ತದೆ. ಯಾಕೆಂದರೆ ಬಿಡುವಿಲ್ಲದ ಸಮಯ ಅನ್ನೋಕ್ಕಿಂತ ಸಮಯವನ್ನು ಬಿಡುವು ಮಾಡ್ಕೊಂಡು ಪುಸ್ತಕದ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ನೀವು ನಿಮ್ಮ ಬದುಕಿನಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ವಿದ್ಯಾರ್ಥಿಗಳಿರ್ಬೋದು, ಇನ್ನಿತರಿರ್ಬೋದು, ಓದೋಕೆ ಕೆಲವರು BP ಇರ್ತದೆ, ಶುಗರ್ ಇರ್ತದೆ. ನಿಜವಾಗ್ಲೂ ಕೂಡ ನಿಮ್ಮ ಮಾನಸಿಕ ಸಮತೋಲನವನ್ನು ಕೂಡ ಒಂದು ಉತ್ತಮ ಸ್ಥಿತಿನಲ್ಲಿ ಇಟ್ಕೊಳ್ಳಿಕ್ಕೆ ಓದುವ ಹವ್ಯಾಸ ಸಹಕಾರಿಯಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ಈ ಒಂದು ಬುಕ್ ಓದಿದ್ರೆ ಇನ್ನೊಂದು ಓದಬೇಕು ಅನಿಸುತ್ತೆ, ಇನ್ನೊಂದು ಬುಕ್ ಓದಿದ್ರೆ ಇನ್ನೊಂದು ಓದಬೇಕು ಅನಿಸುತ್ತೆ. ಒಂದು ಹೆಚ್ಚು ಅವಕಾಶಗಳು ನಿಮಗೆ ವಿಶೇಷವಾಗಿ ಲಭ್ಯವಾಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತಾ. ಏಕೆಂದರೆ ಈ ನಿಮಗೆ ಕಾಂಪಿಟೇಷನ್, ಯಾರು ಉದ್ಯೋಗ ಅವಕಾಶಗಳನ್ನು ಪಡಿತಕ್ಕಂಥದ್ದಕ್ಕೆ ಗ್ರಂಥಾಲಯ ಸಹಕಾರಿ ಆಗ್ತದೆ. ಈಗ ನಿಮ್ಗೆ ಯಾರು ಸ್ನೇಹಿತರು ಸಿಗದೆ ಹೋದರೆ ಆ ಪುಸ್ತಕಗಳನ್ನು ಸ್ನೇಹಿತರಾಗಿ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶಗಳನ್ನು ಮಾಡ್ಕೋಬೇಕು. ಏಕೆಂದರೆ ಇವತ್ತು ಗ್ರಂಥಾಲಯ ನಿಮ್ಮೂರಿನ ದೇವಸ್ಥಾನ ಎಷ್ಟು ಮುಖ್ಯನೋ ಗ್ರಂಥಾಲಯ ಅಷ್ಟೇ ಮುಖ್ಯವಾದಂಥ. ಏಕೆಂದರೆ ನನಗೆ ಸಂತೋಷ ಏನಪ್ಪ ಅಂದರೆ, ಈ ಒಂದು ಮೊದಲು ಒಂದು ಫಸ್ಟ್ ಫ್ಲೋರಲ್ಲಿತ್ತು.
ಆಮೇಲೆ ಮೇಲ್ಗಡೆ ಎಲ್ಲ ಮಳೆ ಬಂದು ಪಿಲ್ಲರ್ಗಳಾಗಿತ್ತು. ಆ ಪುಟ್ಟಣ್ಣವರು ಎಡೆಬಿಡದೆ ನಮ್ಮನ್ನು ಒತ್ತಾಯ ಮಾಡಿ ಈ ಮೇಲಂತಸ್ತು ನಿರ್ಮಾಣ ಆಯಿತು. ಅದಾದಮೇಲೆ ಇನ್ನೊಂದು ಅಂತಸ್ತು ನಿರ್ಮಾಣವಾಗಿದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ನ ಬಹುತೇಕ ಪೂರ್ಣ ಪ್ರಮಾಣದಲ್ಲಿ ಅವರ ಒಂದು ಸಲಹೆ ಮೇಲೆ ದೇವರಾಜು ಕೂಡ ಒಬ್ಬ ಉತ್ತಮವಾಗಿ ಇಲ್ಲಿ ಸೇವೆ ಸಲ್ಲಿಸಿ ಅವರೆಲ್ಲ ಸಹಪಾಠಿಗಳಿಂದ ಒಳ್ಳೆಯ ಸೇವೆ ಕೊಡ್ತಿದ್ದಾರೆ. ಅದೆಲ್ಲ ಕೂಡ ಅವಕಾಶವನ್ನು ವಿಶೇಷವಾಗಿ ಕಲ್ಪಿಸಿದೆ. ಇವತ್ತು ಕಳೆದ 2 ವರ್ಷಗಳ ಅವಧಿಯಲ್ಲಿ ತಾಲೂಕಿನಲ್ಲಿ ಹಲವಾರು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಡಿಜಿಟಲ್ ಗ್ರಂಥಾಲಯಗಳನ್ನು ತಿರ್ತಕ್ಕಂಥದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇವತ್ತು ಕಳೆದ ಸಾಲು ಮತ್ತು ಅದರ ಹಿಂದಿನ ಸಾಲಿನಲ್ಲಿ ಸುಮಾರು 60 ಲಕ್ಷ ರೂಪಾಯಿ ಅನುದಾನವನ್ನು ಗ್ರಂಥಾಲಯಗಳ ಅಭಿವೃದ್ಧಿಗೆ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಇವೆಲ್ಲ ರ್ಯಾಕ್ಸ್ ಇರ್ಬೋದು, ಪುಸ್ತಕಗಳನ್ನು ಕೊಡುವಂಥದ್ದು ಇರ್ಬೋದು, ಕಂಪ್ಯೂಟರ್ ವ್ಯವಸ್ಥೆಗಳಿರ್ಬೋದು, ಎಲ್ಲ ಅವಕಾಶವನ್ನು ಮಾಡಿದೆ. ಇವತ್ತು ಹಿರಿಸೇವೆಯಲ್ಲಿ ಡಿಜಿಟಲ್ ಗ್ರಂಥಾಲಯ ಇದೆ, ಶ್ರವಣಬೆಳಗೊಳದಲ್ಲಿ ಗ್ರಂಥಾಲಯ ಇದೆ. ಆಲ್ಮೋಸ್ಟ್ ಎಲ್ಲ ಕಡೆ ಗ್ರಂಥಾಲಯಗಳಿಗೆ ಆದ್ಯತೆಯನ್ನು ವಿಶೇಷವಾಗಿ ನೀಡಿದೆ. ನಿಮ್ಮ ಬದುಕನ್ನು ಇವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಗ್ರಂಥಾಲಯ. ಆತ್ಮವಿಶ್ವಾಸದಿಂದ ನಡೀತಕ್ಕಂಥದ್ದಕ್ಕೆ ನಿಮಗೆ ಪುಸ್ತಕಗಳು ನಿಮಗೆ ಸಹಕಾರಿಯಾಗ್ತದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಮೊಬೈಲ್ ಮಿತ ಬಳಕೆ ಇರಲಿ ಮಕ್ಕಳು. ಈಗ ವಿದ್ಯಾರ್ಥಿಗಳಿರೋದ್ರಿಂದ ಊಟಕ್ಕೆ ಉಪ್ಪಿನಕಾಯಿ ಥರ ಇರೋದು, ಅದನ್ನು ಊಟದ ಥರ ಮಾಡೋಕ್ಕೆ ಹೋದರೆ ಸಮಸ್ಯೆಗಳು ಜಾಸ್ತಿ. ಅದರಲ್ಲಿ ಅನುಕೂಲವೂ ಇದೆ, ಅನಾನುಕೂಲವೂ ಕೂಡ ಇದೆ. ಗೂಗಲ್ನಲ್ಲೂ ಕೂಡ ನೀವು ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳೋವಂಥದ್ದಕ್ಕೆ ಅವಕಾಶಗಳು ಕೂಡ ಇದೆ. ಅಷ್ಟಕ್ಕೆ ಸೀಮಿತ ನಾವು ಒಂದು ಹಂತವನ್ನು ಮುಟ್ಟೋ ತನಕ ಹಿಂತಿರುಗಿ ನೋಡಬಾರ್ದು. ಒಂದು ಹಂತವನ್ನು ಮುಟ್ಟೋ ತನಕ ಹಿಂತಿರುಗಿ ನೋಡಬಾರ್ದು. ಅಂದರೆ ಈಗ ಒಂದು ಬೆಟ್ಟ ಹತ್ತಾ ಇರ್ತೀವಿ, ಅಲ್ಲಿ ತುದಿ ಶ್ರವಣಬೆಳಗೊಳ ಬೆಟ್ಟ, ಬಾಹುಬಲಿ ಸ್ವಾಮಿ ನೋಡೋ ತನಕ ಹಿಂತಿರುಗಿ ನೋಡಬಾರ್ದು. ಬಾಹುಬಲಿ ಸ್ವಾಮಿ ಆಶೀರ್ವಾದ ಪಡೆದ ಮೇಲೆ ಹಿಂತಿರುಗಿ ನೋಡುವುದನ್ನು ಮರಿಬಾರ್ದು. ನಿಮ್ಗೆ ಯಾರ್ಯಾರು ಪ್ರೇರೇಪಣೆ ಕೊಟ್ಟರು, ನಿಮ್ಗೆ ಯಾರ್ಯಾರು ಸಹಕಾರ ಮಾಡಿದರು, ಅದೆಲ್ಲನೂ ಕೂಡ ನೆನೆಸ್ಕೊಳ್ಳುವಂಥ ಭಾವನೆಯನ್ನು ಜೀವನದಲ್ಲಿ ರೂಢಿಸ್ಕೋಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲೇ ಅದರ ಪೊಲೀಸ್ ಕಾನ್ಸ್ಟೇಬಲ್ ಇದು ತರಬೇತಿ ಪಡಿತಕ್ಕಂಥದ್ದಕ್ಕೆ ವಿವರಣೆ ಸಹಿತ ಪ್ರಶ್ನೋತ್ತರ ಮಾಲಿಕೆ ನನಗೆ